ಹಿಂದೆ ಮಹಿಳೆಯರು ಮಕ್ಕಳ ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮರಣ ಪ್ರಮಾಣ ತುಂಬಾ ಇತ್ತು, ನಂತರ ಕಡಿಮೆ ಆಗ್ತಾ ಇತ್ತು. ಅದೀಗ ಬೇರೆ ಬೇರೆ ಕಾರಣಗಳಿಂದ ಪ್ರಮಾಣ ಕಮ್ಮಿ ಆಗಿದೆ. ಪ್ರಮಾಣ ನೋಡಿ, ಕರ್ನಾಟಕ ರಾಜ್ಯ ಒಂದು ಪ್ರಗತಿಪರವಾಗಿರ್ತಕ್ಕಂಥ ರಾಜ್ಯ ಇದೆ. ಇಲ್ಲಿ ತಾಯಿ ಮರಣ ಮತ್ತು ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್, ಮೆಟರ್ನಲ್ ಮೊರ್ಟಾಲಿಟಿ ರೇಟು ಭಾಳ ಕಮ್ಮಿ ಆಗಿದೆ. ಯಾಕಂದರೆ ಆರೋಗ್ಯ ಇಲಾಖೆ, ಮೆಡಿಕಲ್ ಎಜುಕೇಷನ್ ಇಲಾಖೆ ಇದರ ನಿಗಾ ವಹಿಸಿ ಇದಕ್ಕೆ ಆದಷ್ಟು ಕಮ್ಮಿ ಮಾಡಿದ್ದೀವಿ. ಈ ಒಂದು ಸ್ಪೆಸಿಫಿಕ್ ಇನ್ಸಿಡೆಂಟಲ್ಲಿ ಏನು ಪ್ಯಾಟರ್ನ್ ಬಂದಿದೆ, ಯಾಕಂದರೆ ಅದು ತಜ್ಞರ ಸಮಿತಿ, ಅದು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥ ಇಂಪಾರ್ಷಿಯಲ್ ಆಗಿರಬೇಕು ಅಂಥೇಳಿ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥ ಕಮಿಟಿ ವರದಿ ಏನು ಕೊಟ್ಟಿದೆ ಅಂತಂದರೆ, ಅದರಲ್ಲಿ ಎಲ್ಲ ಪ್ರೊಸೀಜರ್ಸು ಫಾಲೋ ಆಗಿದೆ, ಎಲ್ಲ ಪ್ರೋಟೋಕಾಲ್ಸು ಫಾಲೋ ಮಾಡಿದ್ದಾರೆ, ಆಮೇಲೆ ಎಲ್ಲ ಸ್ವಾಬ್ಸ್ ತೊಗೊಂಡಿದ್ದಾರೆ, ಎಲ್ಲೂ ಕೂಡ ಇನ್ಫೆಕ್ಷನ್ ಬಂದಿಲ್ಲ. ಆದರೆ ಒಂದು ಫ್ರೆಶ್ ಬ್ಯಾಚ್ ಆಫ್ ರಿಂಗರ್ ಲ್ಯಾಕ್ಟೇಟು ಯೂಸ್ ಮಾಡಿದ್ದಾರೆ. ಆ ರಿಂಗರ್ ಲ್ಯಾಕ್ಟೇಟಿಂದನೇ ಆಗಿರ್ಬೋದು ಅಂತಕ್ಕಂಥದ್ದು ಅವ್ರ ಅನುಮಾನ ಇದೆ. ಯಾಕೆ ಅನುಮಾನ ಅಂತಂದರೆ, ಇದು ನಾರ್ಮಲ್ ಡೆಲಿವರೀಸ್ ಎಲ್ಲೂ ಡೆತ್ ಆಗಿಲ್ಲ, ಅಲ್ಲಿ ಓನ್ಲಿ ಸಿಸೇರಿಯನ್ ಸೆಕ್ಷನ್ ಆಗಿದ್ದೆ ಡೆತ್ ಆಗಿದೆ. ಸಿಸೇರಿಯನ್ ಸೆಕ್ಷನ್ ಮಾಡುವಾಗ ಮಾತ್ರ ರಿಂಗರ್ ಲ್ಯಾಕ್ಟೇಟ್ ಯೂಸ್ ಮಾಡ್ತಾರೆ, ನಾರ್ಮಲ್ ಡೆಲಿವರಿಲಿ ಮಾಡಲ್ಲ. ಹಾಗಾಗಿ ಇದು ಸ್ಪೆಸಿಫಿಕ್ ರೀಸನ್ ಇರ್ಬೋದು ಅಂತಕ್ಕಂಥದ್ದು ಒಂದಿದೆ. ಅದಕ್ಕಾಗಿ ಈಗಾಗಲೇ ಈಗ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ. ಅವರು ಇದೆಲ್ಲದ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಆ ಎಲ್ಲ ಬ್ಯಾಚನ್ನು ಪ್ರೈವೇಟ್ ಅಕ್ರಿಡೇಟೆಡ್ NABL ಲ್ಯಾಬ್ಸಲ್ಲಿ ಟೆಸ್ಟ್ ಮಾಡಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ಎಂಡೋಟಾಕ್ಸಿನ್, ಇದೊಂದು ಹೊಸ ಆಯಾಮ. ಏನಂದರೆ ಎಂಡೋಟಾಕ್ಸಿನ್ ಇಸ್ ಅ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾದಿಂದ ಒಂದು ಬೈ ಪ್ರಾಡಕ್ಟ್. ಇದು ಎಂಡೋಟಾಕ್ಸಿನಿಂದ ಕಿಡ್ನಿ ಮೇಲೆ ಎಫೆಕ್ಟ್ ಆಗಿರ್ಬೋದು ಅಂತಕ್ಕಂಥದ್ದು ಒಂದು ಅನುಮಾನ ಇದೆ. ಹಾಗಾಗಿ ಇದು ಕ್ರೋಮೋಜೆನಿಕ್ ಟೆಸ್ಟಿಂದ ಗೊತ್ತಾಗ್ತದೆ. ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಇದರ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ಈಗ ಸ್ಪೆಸಿಫಿಕ್ ಆರ್ಡರ್ಸ್ ಮಾಡಿದ್ದಾರೆ. ಅದನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದರಲ್ಲಿ ಈ ಹಿಂದೆ ಆಗಿರ್ತಕ್ಕಂಥದ್ದು ಜವಾಬ್ದಾರಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು, ಈಗ ಡ್ರಗ್ ಕಂಟ್ರೋಲರು 22 ಬ್ಯಾಚಸ್ ಡಿಫೆಕ್ಟಿವ್ ಅಂತ ಗೊತ್ತಾದ ಮೇಲೂ ಕೂಡ ಇಮಿಡಿಯೇಟ್ ಕ್ರಮ ತೆಗೆದುಕೊಂಡಿಲ್ಲ ಅಂತ ಅವ್ರನ್ನ ಸಸ್ಪೆನ್ಷನ್ ಮಾಡಲಾಗಿದೆ. KSMS MDಗೆ ಇದನ್ನು ನೀವು ಸರಿಯಾಗಿ ಇದು ಮಾನಿಟರ್ ಮಾಡಿ ಇನ್ನೊಂದು ಸರಿ ಭಾಳ ಕೇರ್ಫುಲ್ ಆಗಿ ಇದು ಮಾಡಿಲ್ಲ ಅಂತ ಹೇಳಿ ಅವ್ರ ಮೇಲೆ ಇಲಾಖಾ ವಿಚಾರಣೆ ಮಾಡಲಾಗಿದೆ. ಆಮೇಲೆ ಮುಂದೆ ಫ್ಯೂಚರಲ್ಲಿ ಈ ರೀತಿ ಆಗದೇ ಇರತಕ್ಕಂಥದ್ದಕ್ಕೆ ಎರಡು ಭಾಳ ಪ್ರಮುಖವಾಗಿರ್ತಕ್ಕಂಥ ಡ್ರಗ್ ಡಿಪಾರ್ಟ್ಮೆಂಟು ಅದು ಓವರ್ಆಲ್ ಮಾಡೋದು, ಮತ್ತು ತಮಿಳುನಾಡು ಮಾದರಿಯಲ್ಲಿ ಒಂದು ಡ್ರಗ್ ಪ್ರೊಕ್ಯೂರ್ಮೆಂಟ್ ಕಂಪನಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡೋದು. ಅದು ಮೆಡಿಕಲ್ ಎಜುಕೇಷನು ಹೆಲ್ತ್ ಎರಡೂ ಡಿಪಾರ್ಟ್ಮೆಂಟಿಗೆ ಯಾವ ರೀತಿ ತಮಿಳುನಾಡಲ್ಲಿದೆ ಆ ಮಾದರಿಯಲ್ಲಿ ಒಂದು ಡ್ರಗ್ ಪ್ರೊಕ್ಯೂರ್ಮೆಂಟ್ ಕಂಪನಿಯನ್ನು ಎಸ್ಟಾಬ್ಲಿಷ್ ಮಾಡಿ ಇದರಲ್ಲಿ ಸಂಪೂರ್ಣ ಪಾರದರ್ಶಕತೆ, ಗುಣಮಟ್ಟನ ಕಾಪಾಡಲಿಕ್ಕೆ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಎದ್ರ ಬಗ್ಗೆ ಅದೇ ರಿಂಗರ್ ಲ್ಯಾಕ್ಟೇಟ್ ಅಂದ್ರೆ ಅದೇ. ಅದು ರಿಂಗರ್ ಲ್ಯಾಕ್ಟೇಟ್ ರಿಂಗರ್ ಲ್ಯಾಕ್ಟೇಟ್ ಇಸ್ ಅನ್ IV ಫ್ಲೂಯಿಡ್. ಅದು IV ಫ್ಲೂಯಿಡ್ ಓನ್ಲಿ ಇಸ್ ಗಿವನ್ ಇನ್ ಸೆಕ್ಷನ್ಸ್, ಅಂದ್ರೆ ಸರ್ಜರಿ ಮಾಡುವಾಗ ಮಾತ್ರ, ಅಂದ್ರೆ ಎರಡು ಬಾಟ್ಲನ್ನು ಮಿನಿಮಮ್ ಕೊಡ್ತಾರೆ, ಬೇರೆ ಇದರಲ್ಲಿ ಕೊಡಲ್ಲ. ಅದು ಗ್ಲೂಕೋಸ್ ಅಂದ್ರೆ ರಿಂಗರ್ ಲ್ಯಾಕ್ಟೇಟ್ ಇಸ್ IV ಫ್ಲೂಯಿಡ್, ಅದರಿಂದನೇ ಆಗಿರ್ಬೋದು ಅಂತ ಸಸ್ಪೆಕ್ಟ್ ಇದೆ. ಅದರಲ್ಲಿ ಅಲ್ಲಿ ಎಂಡೋಟಾಕ್ಸಿನ್ಸ್ ಇರ್ಬೋದು ಅಂತಕ್ಕಂಥದ್ದು ನಮಗೆ ಅನುಮಾನ ಇದೆ. ಅದನ್ನ ಟೆಸ್ಟ್ ಮಾಡೋದಕ್ಕೆ ನಾವು ಈಗಾಗಲೇ ಹೇಳಿ ಅಲ್ಲ ಅವ್ರ ಅಧ್ಯಕ್ಷತೆಯಲ್ಲಿದೆ. ಅದರಲ್ಲಿ ಮೆಡಿಕಲ್ ಎಜುಕೇಷನ್ ಸೆಕ್ರೆಟರಿ, ಹೆಲ್ತ್ ಸೆಕ್ರೆಟರಿ ಇರ್ತಾರೆ. ಆದರೆ ಅಲ್ಲೊಂದು ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಅಲ್ಲಿ ಒಬ್ಬ ಮೈಕ್ರೋಬಯಾಲಜಿಸ್ಟು, ಅನಸ್ಟಿಸಿಯಾಲಜಿಸ್ಟು, ಆಮೇಲೆ ಗೈನಕಾಲಜಿ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ದವರು ಎಕ್ಸ್ಪರ್ಟ್ಸ್ ಇರ್ತಾರೆ ಅದಕ್ಕೆ.